ಪ್ರತಾಪ್ ಅವರ ತಂದೆ ತಾಯಿ ನಿಜಕ್ಕೂ ಮುಗ್ಧರು. ಅವರು ಇಡೀ ಮನೆ ಮಂದಿಯನ್ನು ತುಂಬಾ ಚೆನ್ನಾಗಿ ನೋಡಿಕೊಂಡ್ರು ಅಂತ ಹೇಳ್ಬೋದು. ಎಲ್ಲರನ್ನು ಕೂಡ ನಿಜಕ್ಕೂ ತುಂಬಾ ಚೆನ್ನಾಗಿ ನೋಡಿಕೊಂಡ್ರು. ವಿನಯ್ ಅವರನ್ನು ಕೂಡ ಅವ್ರ ತಂದೆ ಸಾಕಷ್ಟು ಹೊಗಳ್ತಾ ಇದ್ದರು. ಹಾಗೆ ಎಲ್ಲರ ಬಳಿನಲ್ಲೂ ಕೂಡ ಸ್ವಲ್ಪ ಕ್ಷಮೆಯನ್ನು ಕೂಡ ಕೇಳಿದ್ರು. ತಮ್ಮ ಮಗನನ್ನು ಈ ಮಟ್ಟಕ್ಕೆ ಬೆಳೆಸಿದ್ದಕ್ಕಾಗಿ ಬಿಗ್ ಬಾಸ್ ಮತ್ತು ಸುದೀಪ್ ಅವರಿಗೆ ಸಾಕಷ್ಟು ಧನ್ಯವಾದಗಳನ್ನು ಹೇಳಿದರು ಪ್ರತಾಪ್ ಅವರ ತಂದೆ ತಾಯಿ. ಅಷ್ಟೇ ಅಲ್ಲ, ಪ್ರತಾಪ್ ಅವರು ಎಲ್ಲರನ್ನೂ ದೀದಿ ದೀದಿ ಅಂತ ಕರೆಯೋದ್ರಿಂದ ಆ ಮನೆಯಲ್ಲಿರೋ ಎಲ್ಲ ಹೆಣ್ಣು ಮಕ್ಕಳಿಗೂ ಸೀರೆ, ಬಳೆ, ಅರಿಶಿನ ಕುಂಕುಮವನ್ನು ತಂದು ಕೊಟ್ಟು ನಿಜಕ್ಕೂ ಉತ್ತಮವಾದ ಬಾಂಧವ್ಯವನ್ನು ಬೆಳೆಸುವಂತಹ ತೋರಿಕೆಯನ್ನು ತೋರಿಸಿದ್ರು ಪ್ರತಾಪ್ ಅವರ ತಂದೆ ತಾಯಿ ಅಂತಲೇ ಹೇಳ್ಬೋದು. ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಿಳಿಸಿ. ನಿಜಕ್ಕೂ ಅವರು ತುಂಬಾ ಚೆನ್ನಾಗಿ ಮನೆಯಲ್ಲಿ ಎಂಟರ್ಟೈನ್ ಮಾಡಿದ್ರು ಮತ್ತು ಎಲ್ಲರ ಜೊತೆಯಲ್ಲೂ ಉತ್ತಮವಾಗಿ ನಡ್ಕೊಂಡ್ರು ಅಂತ ಹೇಳ್ಬೋದು. 3 ವರ್ಷಗಳ ನಂತರ ಪ್ರತಾಪ್ ಅವರನ್ನು ನೋಡಿದ ತಂದೆ ತಾಯಿ ನಿಜಕ್ಕೂ ತುಂಬಾ ಭಾವುಕರಾಗಿದ್ದರು. ಅದು ಅವರ ಕಣ್ಗಳಲ್ಲೇ ಕಾಣಿಸ್ತಾ ಇತ್ತು. ಬಿಗ್ ಬಾಸ್ ಅವರು ಕೂಡ ಅವರನ್ನು ನೋಡಿ ನಿಮಗೆ ಏನಾದರೂ ಹೇಳಬೇಕು ಅಂತ ಅನಿಸಿದ್ರೆ ಹೇಳ್ಕೊಳ್ಳಿ ಅಂತ ಹೇಳಿದ್ರು. ಅವ್ರ ತಂದೆ ಹೇಳ್ತಾರೆ, ನಮ್ಮ ಮಗ ಮನೆ ಗೃಹ ಪ್ರವೇಶಕ್ಕೆ ಕೂಡ ಬರಲಿಲ್ಲ. ತುಂಬ ಜನ ಎಲ್ಲರೂ ಕೇಳ್ತಾಯಿದ್ರು. ಆಗ ನಮಗೆ ಬೇರೆ ಆಪ್ಷನ್ ಇರಲಿಲ್ಲ. ಹಾಗಾಗಿ ನಾವು ಮಗ ರಾತ್ರಿ ಬಂದು ಹೋಗ್ಬಿಟ್ಟ ಬೆಳಿಗ್ಗೆ ಅಂತ ಹೇಳಿದ್ವಿ ಅಂತ ಇಬ್ಬರು ಅವರ ತಂದೆ ತಾಯಿ ಅಳ್ತಾರೆ. ಅಲ್ಲಿ ಡ್ರೋನ್ ಪ್ರತಾಪ್ ಅವರು ಕೂಡ ಅಳ್ತಾರೆ. ನಿಜಕ್ಕೂ ಅದನ್ನು ನೋಡುವಾಗ ಒಂದು ಬಿಗ್ ಬಾಸ್ ಮತ್ತು ಸುದೀಪ್ ಅವರು ಪ್ರತಾಪ್ ಅವರಿಗೆ ಒಂದು ಉತ್ತಮವಾದ ಜೀವನವನ್ನು ಕಟ್ಟಿಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಆದರೆ ಇದು ಸುದೀಪ್ ಮತ್ತು ಬಿಗ್ ಬಾಸ್ ಅವರಿಂದನೇ ಸಾಧ್ಯವಾಯಿತಾ ಅಂದರೆ ಖಂಡಿತ ಇಲ್ಲ. ಅವರು ಕೇವಲ ಪ್ರತಾಪ್ ಅವರನ್ನು ಒಳಗಡೆ ಕರ್ಕೊಂಬಂದರು ಅಷ್ಟೇ. ಆದರೆ ಪ್ರತಾಪ್ ಅವರನ್ನು ಇಲ್ಲಿಗೆವರೆಗೂ ಕರೆ ತಂದಿದ್ದು ಸಹೃದಯ ಕನ್ನಡಿಗರು ಪ್ರತಾಪ್ ಅವರನ್ನು ಕೈ ಹಿಡಿದು ಈ ಮಟ್ಟಕ್ಕೆ ಬೆಳೆಸಿದ್ದಾರೆ ಅಂತಲೇ ಹೇಳ್ಬೋದು. ಪ್ರತಾಪ್ ಅವರ ತಪ್ಪನ್ನು ಕ್ಷಮಿಸಿ ಕನ್ನಡಿಗರು ಪ್ರತಾಪ್ ಅವರನ್ಗೆ ಮತ್ತೊಂದು ಅವಕಾಶವನ್ನು ಕೊಟ್ಟು ಪ್ರತಾಪ್ ಅವರು ಬೆಳೆಯೋದಕ್ಕೆ ಕಾರಣವಾಗಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ನಿಜಕ್ಕೂ ಪ್ರತಾಪ್ ಅವರಿಗೆ ಸಾಕಷ್ಟು ಸಹೃದಯ ಕನ್ನಡಿಗರು ಓಟನ್ನು ಚಲಾಯಿಸಿ ಅವರ ಪರಿಸ್ಥಿತಿಯನ್ನು ನೋಡಿ ಮರುಗಿ ಅವರಿಗೆ ಓಟ್ ಹಾಕಿದ್ದಲ್ಲದೆ ಅವರೊಳಗಿರುವ ಒಳ್ಳೆಯತನವನ್ನು ಗುರುತಿಸಿ ನಿಜಕ್ಕೂ ಅವರಿಗೆ ಸಪೋರ್ಟ್ ಮಾಡಿದ್ದಾರೆ. ಕೇವಲ ಸಿಂಪತಿಯಿಂದ ಪ್ರತಾಪ್ ಅವರು ಗೆಲ್ತಾ ಇದ್ದಾರೆ ಅನ್ನೋದನ್ನು ನಾನು ಯಾವಾಗೂ ಒಪ್ಪೋದಿಲ್ಲ. ಯಾಕೆಂದರೆ ಅಲ್ಲಿ ಸಿಂಪತಿ ಒಂದೇ ಅಲ್ಲ, ಅವರು ಉತ್ತಮವಾದ ಡ್ಯಾನ್ಸ್ ಪ್ರದರ್ಶನ ಇರ್ಬೋದು, ಉತ್ತಮವಾದಂಥ ಅಲ್ಲಿ ಹಂಗೆ ನೋಡಿದ್ರೆ ಹಳ್ಳಿಕಾರ್ ಸಂತೋಷ್ ಅವರು ಕೂಡ ಅಷ್ಟೇ. ಅವರೇನಲ್ಲಿ ಡ್ಯಾನ್ಸ್ ಮಾಡೋದಿಲ್ಲ ಅಥವಾ ಇನ್ನೊಂದೇನೋ ಮಾಡಲ್ಲ, ಕೂತಿರ್ತಾರೆ, ಮಾತಾಡ್ತಾರೆ, ಒಂದಷ್ಟು ಒಳ್ಳೆ ಮಾತುಗಳನ್ನು ಆಡ್ತಾರೆ. ಅದೇ ರೀತಿಯಲ್ಲಿ ಪ್ರತಾಪ್ ಅವರು ಅದಕ್ಕಿಂತಲೂ ಕೂಡ ಒಂದು ಪಟ್ಟು ಮೇಲೆ ಅಂತ ಹೇಳ್ಬೋದು. ಪ್ರತಾಪ್ ಅವರು ಅವರ ಉತ್ತಮ ನಡವಳಿಕೆಯಿಂದ ಇಡೀ ಕರ್ನಾಟಕಕ್ಕೆ ಹತ್ತಿರವಾಗಿದ್ದಾರೆ. ಅವರು ಹೆಣ್ಣುಮಕ್ಕಳ ಜೊತೆಯಲ್ಲಿ ಮಾತಾಡೋ ರೀತಿ ಇರ್ಬೋದು, ಅಂದರೆ ದೀದಿ ದೀದಿ ಅಂತ ಕರೀತಾರೆ ಅಂತಲ್ಲ, ತುಂಬ ಜನ ಹೊರಗಡೆ ದೀದಿ ದೀದಿ ಅಂತ ಕರೀತಾರೆ. ಆದರೆ ಅವರ ಕಣ್ಣಲ್ಲಿ ಕಾಣಿಸುತ್ತೆ ಆ ಪ್ರೀತಿ. ತುಂಬ ಜನ ಏನಂದರೆ ಮಾತು ಒಂದಿರುತ್ತೆ, ಆದರೆ ಮಾಡೋ ಕೆಲಸ ಮತ್ತೊಂದಿರುತ್ತೆ. ಆದರೆ ಪ್ರತಾಪ್ ಅವರ ಕಣ್ಗಳಲ್ಲಿ ಎಲ್ಲೂ ಕೂಡ ಕಲ್ಮಶತೆ ಕಾಣಿಸೋದಿಲ್ಲ. ಒಂದು ನಿಷ್ಕಲ್ಮಶವಾದ ಭಾವನೆ ಅವರ ಮುಖದಲ್ಲಿ ಕಾಣಿಸುತ್ತೆ. ಬಹುಶಃ ಹೆಣ್ಮಕ್ಳಿಗೆ ಒಂದು ಪ್ರಕೃತಿ ಸಹಜವಾದ ಒಂದು ಗುಣ ಇರುತ್ತೆ. ಗುಡ್ ಟಚ್ ಅಥವಾ ಬ್ಯಾಡ್ ಟಚ್ ಅನ್ನೋದನ್ನು ಹೆಣ್ಮಕ್ಳು ಅರ್ಥ ಮಾಡ್ಕೊಳ್ತಾರೆ. ಅಲ್ಲಿರೋ ಎಲ್ಲ ಹೆಣ್ಮಕ್ಳು ಕೂಡ ಪ್ರತಾಪ್ ಅವರನ್ನು ಯಾವತ್ತೂ ಕೂಡ ದೂಷಣೆ ಮಾಡಿಲ್ಲ ಆ ವಿಷಯದಲ್ಲಿ. ಸೊ ಅಂದರೆ ಆ ಹೆಣ್ಮಕ್ಳು ಅದನ್ನು ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಅವರು ಅಲ್ಲಿ ಸ್ವಂತ ಅಕ್ಕ ತಂಗಿ ಥರನೇ ನೋಡ್ತಾ ಇದ್ದಾರೆ ಅನ್ನೋದರಲ್ಲಿ ಸಂದೇಹನೇ ಇಲ್ಲ. ಸೊ ಸಂಗೀತ ಅವರು ಕೂಡ ಈ ಹಿಂದೆ ಒಂದ್ಸಲಿ ಹೇಳಿರ್ತಾರೆ, ಇಲ್ಲ ಪ್ರತಾಪ್ ಅವರು ಯಾವಾಗೂ ತುಂಬ ಡೀಸೆಂಟಾಗಿ ನಡ್ಕೊತಾರೆ. ನಾನು ಈವನ್ ಬಾತ್ರೂಮ್ಗೆ ಹೋದರೂ ಕೂಡ ಅವರು ಅಲ್ಲಿ ನಿಲ್ಲೋದಿಲ್ಲ, ಅಲ್ಲಿಂದ ಹೊರಟು ಬಿಡ್ತಾರೆ ಅಂತ. ನಿಜಕ್ಕೂ ಇದೆಲ್ಲ ಗುಣಗಳು ಸುಮ್ಮನೆ ಬರೋದಿಲ್ಲ ಅಲ್ವಾ. ಅದು ಅವರ ಜೊತೆಯಲ್ಲೇ ಇರೋದು. ಒಂದು ಹಳ್ಳಿಗಾಡಿನಿಂದ ಬಂದಂಥ ಹುಡುಗ ಯಾವ ರೀತಿ ಇರಬೇಕೋ ಆ ರೀತಿ ಇದ್ದಾರೆ ಪ್ರತಾಪ್ ಅವರು. ತುಂಬ ಜನ ಹಳ್ಳಿನಲ್ಲಿ ಒಂದಷ್ಟು ಒಳ್ಳೆ ಇದು ಇರುತ್ತೆ, ಒಳ್ಳೆ ಗುಣಗಳಿರುತ್ತೆ, ಅದನ್ನೆಲ್ಲವನ್ನು. ಆದರೆ ಈ ಒಳ್ಳೆ ಗುಣಗಳೆಲ್ಲ ಪ್ರತಾಪ್ ಅವರಿಗೆ ಎಲ್ಲಿಂದ ಬಂದಿದೆ ಅಂತಂದರೆ ಬಹುಶಃ ಅದು ಪ್ರತಾಪ್ ಅವರ ತಂದೆಯಿಂದನೇ ಬಂದಿರ್ಬೋದು ಅಂತ ಅನಿಸುತ್ತೆ. ಯಾಕಂದರೆ ಪ್ರತಾಪ್ ಅವರ ತಂದೆ ಮತ್ತು ಪ್ರತಾಪ್ ಇವತ್ತು ಡ್ಯಾನ್ಸ್ ಮಾಡ್ತಾರೆ, ಅದು ತುಂಬಾ ಚೆನ್ನಾಗಿತ್ತು. ಪ್ರತಾಪ್ ಅವರ ಥರನೇ ಪ್ರತಾಪ್ ಅವರ ತಂದೆ ಕೂಡ ಅಲ್ಲಿ ಡ್ಯಾನ್ಸ್ ಮಾಡ್ತಾರೆ, ಕುಣಿದು ಕುಪ್ಪಳಿಸ್ತಾರೆ. ಅವರು ಕೂಡ ತುಂಬಾ ಸಂತೋಷ ಆಗಿದ್ದರು. 3 ವರ್ಷದ ನಂತರ ಮಗನನ್ನು ನೋಡಿದ ಸಂತೋಷದಲ್ಲಿ ಅವರು ಕೂಡ ಡ್ಯಾನ್ಸ್ ಮಾಡಿದ್ರು ಅಂತಲೇ ಹೇಳ್ಬೋದು. ಅದನ್ನು ಮನೆ ಮಂದಿ ಎಲ್ಲ ಕೂಡ ಎಂಜಾಯ್ ಮಾಡಿದ್ರು.
ಅಷ್ಟೇ ಅಲ್ಲ, ಅವರು ಅಲ್ಲಿದ್ದ ಎಲ್ಲ ಸಂಗೀತ ಅವರಿರಲಿ, ತನೀಷಾ ಅವರಿರಲಿ, ಸಿರಿ ಅವರಾಗಿರಲಿ, ಎಲ್ಲರನ್ನ ಕೂಡ ತುಂಬಾ ಚೆನ್ನಾಗಿ ಮಾತಾಡಿಸಿದ್ರು, ಸಂತೈಸಿದ್ರು ಅಂತ ಹೇಳ್ಬೋದು. ಅವರೆಲ್ಲರನ್ನ ಕೈ ಮುಗಿದು ಕೇಳಿಕೊಂಡ್ರು. ಅಷ್ಟೇ ಅಲ್ಲ, ಪ್ರತಾಪ್ ಅವರ ತಂದೆ ಹೇಳ್ತಾರೆ, ನಾವು ತಂದಿದ್ದ ಅಡುಗೆಯನ್ನು ನೀವು ಊಟ ಮಾಡಿದ್ರಿ, ನಮಗೆ ನಿಜಕ್ಕೂ ತುಂಬ ಸಂತೋಷ ಆಯಿತು ಅಂತ. ಹಾಗೆ ಇಡೀ ಮನೆ ಮಂದಿ ಹೇಳ್ತಾರೆ, ಇಲ್ಲ ಇಲ್ಲ, ನೀವು ತಂದಿದ್ದ ಊಟದಿಂದ ನಮಗೆ ನಿಜಕ್ಕೂ ತುಂಬ ಖುಷಿ ಆಯಿತು ಅಂತ. ಅದು ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ತಿಳಿಸಿ. ಮತ್ತು ಇವತ್ತು ಅವರ ತಂದೆ ತಾಯಿ ಹೊರಗಡೆ ಹೋದ ನಂತರ ಪ್ರತಾಪ್ ಅವರನ್ನು ಎಲ್ಲರೂ ಕೂಡ ಅಲ್ಲಿ ದೂಷಿಸೋದಕ್ಕೆ ಪ್ರಾರಂಭ ಮಾಡ್ತಾರೆ. ಪ್ರತಾಪ್ ಅವರನ್ನು ಕ್ಯಾಪ್ಟನ್ಸಿ ಟಾಸ್ಕ್ನಿಂದ ಹೊರಗಿಡ್ತಾರೆ. ಮತ್ತು ಪ್ರತಾಪ್ ಅವರನ್ನು ಕ್ಯಾಪ್ಟನ್ಸಿ ಟಾಸ್ಕ್ನಿಂದ ಹೊರಗಿಡೋದಕ್ಕೆ ಒಬ್ಬೊಬ್ಬರು ಒಂದೊಂದು ರೀಸನ್ಗಳನ್ನು ಕೊಡ್ತಾರೆ. ಎಲ್ಲರೂ ಕೂಡ ಪ್ರತಾಪ್ ಅವರನ್ನೇ ಕ್ಯಾಪ್ಟನ್ಸಿ ಟಾಸ್ಕ್ನ ಓಟದಿಂದ ಹೊರಗಿಡ್ತಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕೂಡ ತಿಳಿಸಿ.